ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅಲ್ಮೇಡಾಸ್ ಕುಕಿಂಗ್ ಚಾನಲ್. ಇವತ್ತು ನಾವು ಮಾವಿನ ಹಣ್ಣಿನ ಸಾಸಿವೆ ಮಾಡ್ತಾ ಇದ್ದೀವಿ. ಸೊ ಈಗೇನ್ ಕಾಣ್ತಿದ್ಯಲ್ಲ ಮರ, ಈ ಮರ ಬಂದು ನಮ್ಮ ಅತ್ತೆ ಮನೆ ಎದುರುಗಡೆನೆ ಈ ಮರ ಬೆಳೆದಿದೆ. ಸೊ ಈ ಮರದಲ್ಲಿ ತುಂಬಾ ಹಣ್ಣು ಬಿಡತ್ತೆ. ಸೊ ಈ ಟೈಮ್ ಅಲ್ಲಿ ಎಲ್ಲಾ ಹಣ್ಣಾಗಿ ಉದುರ್ತಾ ಇರುತ್ತೆ. ಸೊ ಆ ಮಾವಿನ ಕಾಯಿ ಎಲ್ಲ ತಗೊಂಡು ನಾವೊಂದು ರೆಸಿಪಿ ಮಾಡಿದ್ದೀವಿ. ಸೊ ಈ ರೆಸಿಪಿ ಬಂದು ಕೊಂಕಣಿ ಸ್ಟೈಲ್ ನಮ್ಮ ಅತ್ತೆ ಮಾಡೋದು. ಸೊ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಈಗ ನಾವು ಮಾವಿನ ಹಣ್ಣೆಲ್ಲ ಚೆನ್ನಾಗಿ ತೊಳ್ಕೊಂಡು ಸಿಪ್ಪೆ ಎಲ್ಲ ಬಿಡಿಸ್ಕೊಂಡು ಎತ್ತಿಟ್ಕೊಂಡಿದ್ದೀವಿ. ಇದನ್ನ ಚೆನ್ನಾಗಿ ಕಿವುಚ್ಕೊಳ್ಬೇಕು. ಎಲ್ಲ ಪ್ರತಿಯೊಂದು ಹಣ್ಣನ್ನು ಕಿವುಚ್ಕೊಳ್ಳೋಣ. ಈಗ ಮಸಾಲೆ ರುಬ್ಕೊಳ್ಳೋದಕ್ಕೆ ಇಷ್ಟು ಪದಾರ್ಥಗಳನ್ನು ತೆಗೆದಿಟ್ಕೊಂಡಿದ್ದೀವಿ. ಸೊ 6 ಮೆಣಸಿನ್ಕಾಯಿ, 1 ಇಡೀ ಬೆಳ್ಳುಳ್ಳಿ, 1 ಸ್ಪೂನು ಜೀರಿಗೆ, ಅರ್ಧ ಸ್ಪೂನು ಅರಿಶಿನ, ಒಂದು ಅರ್ಧ ಹೋಳಷ್ಟು ತೆಂಗಿನಕಾಯಿ, ಇಷ್ಟನ್ನು ಹಾಕ್ಕೊಂಡು ನಾವು ಇದನ್ನ ಪೇಸ್ಟ್ ಮಾಡ್ಕೊಳ್ಳೋಣ. ಈಗ ಸ್ವಲ್ಪ ಬೆಲ್ಲ ತೆಗೆದಿಟ್ಕೊಳ್ಳೋಣ. ಈಗ ನಾವು ಮೊದಲಿಗೆ ಕಿವುಚ್ಕೊಂಡಿರೋ ಮ್ಯಾಂಗೋಗೆ ಪೇಸ್ಟ್ ಹಾಕ್ಕೊಳ್ಳೋಣ. ನಾವೇನು ಖಾರ ರುಬ್ಕೊಂಡಿದ್ದೀವಲ್ಲ ಅದನ್ನು ಹಾಕ್ಕೊಳ್ಳೋಣ. ಆ್ಯಂಡ್ ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಕೊಟ್ಕೊಳ್ಳೋಣ. ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಸೇರಿಸೋಣ ರುಚಿಗೆ ತಕ್ಕಷ್ಟು. ಈಗ ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಕೊಂಡು ಈಗೇನು ನಾವು ಮಿಕ್ಸ್ ಮಾಡಿದ್ದೀವಲ್ಲ ಅದನ್ನು ಅದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳೋಣ. ಚೆನ್ನಾಗಿ ಕುದಿ ಬಂದ ಮೇಲೆ ನಾವು ಒಗ್ಗರಣೆ ಕೊಟ್ಕೊಬೇಕು. ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಹಾಕ್ಕೊಂಡು ಕರಿಬೇವು ಹಾಕಿದ್ರೆ ಸಾಕು. ಇದು ಒಗ್ಗರಣೆ ಕೊಟ್ಮೇಲೆ ಸೊ ರೆಡಿ ಆಗುತ್ತೆ. ಒಗ್ಗರಣೆ ಕೊಟ್ಮೇಲೆ ಜಾಸ್ತಿ ಕುದಿಸ್ಕೊಳ್ಳೋದೇನು ಬೇಡ. ಸೊ ಈಗ ರೆಡಿ ಆಗಿದೆ. ಇದು ತುಂಬ ರುಚಿಯಾಗಿದೆ. ಆ್ಯಂಡ್ ಉಪ್ಪು, ಹುಳಿ, ಖಾರ, ಸಿಹಿ ಎಲ್ಲ ಇರೋದ್ರಿಂದ ಒಂಥರ ಉಪ್ಪಿನಕಾಯಿ ಟೈಪೇ ಇರುತ್ತೆ. ಸೊ ಈಗ ಮಾವಿನ ಹಣ್ಣಿನ ಸೀಸನ್ ಇರೋದ್ರಿಂದ ಇದೊಂದು ಬೆಸ್ಟ್ ರೆಸಿಪಿ ಅಂತಲೇ ಹೇಳ್ಬೋದು. ಆ್ಯಂಡ್ ಇದು ಅನ್ನಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ. ಸಾಂಬಾರೇ ಬೇಡ. ಸೊ ಈ ಗೊಜ್ಜನ್ನೇ ಹಾಕ್ಕೊಂಡು ತಿನ್ಬೋದು, ಅಷ್ಟು ರುಚಿಯಾಗಿರುತ್ತೆ.